ನಮಸ್ಕಾರ. ನಾನು ಡಾಕ್ಟರ್ ಅಮೃತಾ ಗಣೇಶ್ ಪೈ, ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್. ಸದ್ಯಕ್ಕೆ ನಾನು ಶ್ರೀ ಮಹಾಲಸ ಆಯುರ್ವೇದಿಕ್ ಚಿಕಿತ್ಸಾಲಯ ಸಂತೆಕಟ್ಟೆ ಉಡುಪಿಯಲ್ಲಿ ಡಯಟ್, ಯೋಗ ಹಾಗೂ ನ್ಯಾಚುರೋಪತಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ನಿಮ್ಮೊಟ್ಟಿಗೆ ಮಾತನಾಡಬೇಕು ಅಂತೇಳಿ ಪ್ಲಾನ್ ಮಾಡಿದಂಥ ವಿಷಯ ಮಕ್ಕಳಿಗೆ ಪಾಲಿಸಬೇಕಾದ ಆಹಾರ ಪದ್ಧತಿ. ಸೊ ಹೆಚ್ಚಾಗಿ ನಮ್ಮ ಕ್ಲಿನಿಕ್ಕಿಗೆ ಬರುವಾಗ ಪೇರೆಂಟ್ಸ್, ತಂದೆ ತಾಯಿಗಳು ನನ್ನನ್ನು ಕಾಮನ್ ಆಗಿ ಹೆಚ್ಚಾಗಿ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಮ್ಯಾಮ್ ಮಕ್ಕಳಿಗೆ ನಾವು ಏನೆಲ್ಲ ಕೊಡಬೇಕು, ಅವ್ರೇನೆಲ್ಲ ತಿನ್ನಬೇಕು, ಅವರ ಜೀವನ ಶೈಲಿಯಲ್ಲಿ ನಾವು ಯಾವ ರೀತಿಯ ಚೇಂಜಸ್ ಎಲ್ಲ ತಂದರೆ ಅವರ ಬೆಳವಣಿಗೆಗೆ ಒಳ್ಳೆಯದು ಅಂತೇಳಿ. ಸೊ ಅವರು ಕೇಳಿದ ಎಲ್ಲ ಪ್ರಶ್ನೆಗಳನ್ನು ಒಟ್ಟು ಮಾಡಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಫಸ್ಟಿಗೆ ತ್ಯಜಿಸಬೇಕಾದ ಆಹಾರ, ಯಾವ ಆಹಾರಗಳನ್ನೆಲ್ಲ ನಾವು ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳಿ. ಮಕ್ಕಳು ಅಂತ ಹೇಳಿದರೆ 5-6 ವರ್ಷದವರೆಗಲ್ಲ, ಇಲ್ಲಿ ನಾನು ಇನ್ ಜನರಲ್ ಆಗಿ ಒಂದು 10-12 ವರ್ಷದವರೆಗಿನ ಮಕ್ಕಳಿಗೋಸ್ಕರ ಹೇಳ್ತಿರೋದು. 10-12 ವರ್ಷ ಆದಮೇಲೆ ಇದೆಲ್ಲ ಆಹಾರ ಕೊಡ್ಬೋದಾ? ಆದಷ್ಟು ಕಮ್ಮಿ ಕೊಟ್ಟರೆ ಒಳ್ಳೆಯದು, ಎಲ್ಲ ಲಿಮಿಟಲ್ಲಿ ಇದ್ರೆ ಒಳ್ಳೆಯದು ಅಂತ ಹೇಳಿ. ಸೊ ಫಸ್ಟ್ ತ್ಯಜಿಸಬೇಕಾದ ಆಹಾರ ಲಿಸ್ಟಲ್ಲಿ ಬರುವಂಥದ್ದು ಮೈದಾದಿಂದ ಮಾಡಿದ ಆಹಾರಗಳು, ಅಂದರೆ ಬ್ರೆಡ್, ಬಿಸ್ಕಿಟ್, ಬಟರ್, ರಸ್ಕ್, ಅವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅವಾಯ್ಡ್ ಮಾಡಬೇಕು? ಬಿಕಾಸ್ ಇದೆಲ್ಲ ಆಹಾರ, ಮೈದಾದಿಂದ ಮಾಡಿದ ತಿಂಡಿಗಳನ್ನೆಲ್ಲ ತಿಂದಾಗ ಮಕ್ಕಳಿಗೆ ಬೇಗ ಹೊಟ್ಟೆ ನೋವಾಗ್ತದೆ. ಹೊಟ್ಟೆ ನೋವು ಅದು ಜಸ್ಟ್ ಅವ್ರು ಹೇಳುವಂಥ ಮಾತು. ಆ್ಯಕ್ಚುಲಿ ಏನಾಗ್ತದೆ, ಅವರ ಬಾಡಿಯಲ್ಲಿ ಅವರ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಜೀರ್ಣ ಪ್ರಕ್ರಿಯೆ ಏನುಂಟು ಅದು ಕುಂಠಿತವಾಗ್ತದೆ. ಇದರಿಂದ ಅವರಿಗೆ ಮಲಬದ್ಧತೆ, ಹೊಟ್ಟೆ ಉಬ್ಬರ ಮತ್ತು ಎಸಿಡಿಟಿ ಥರ, ಅಂದರೆ ಹೊಟ್ಟೆ ಉರಿಯಲಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತೇಳಿ. ಮತ್ತಿನ್ನೊಂದು, ಅವರು ತಿಂದ ಆಹಾರ ಅವರಿಗೆ ಸರಿ ರೀತಿಯಲ್ಲಿ ಜೀರ್ಣವಾಗುವುದಿಲ್ಲ. ಇನ್ನೊಂದು ಸೆಕೆಂಡ್ ಆಹಾರ ಯಾವುದು ಅಂತ ಹೇಳಿದರೆ ಐಸ್ ಕ್ರೀಮ್. ಐಸ್ ಕ್ರೀಮ್ ಎಲ್ಲ ಮಕ್ಕಳಿಗೆ ಇಷ್ಟ, ಯಾವ ಮಕ್ಕಳು ಸಹ ಬೇಡ ಅಂತ ಹೇಳುವವರಲ್ಲ ಐಸ್ ಕ್ರೀಮಿಗೆ. ಆದರೆ ಐಸ್ ಕ್ರೀಮ್ಸಲ್ಲಿ ಹೆಚ್ಚಾಗಿ ಈಗೀಗ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆ್ಯಡ್ ಮಾಡ್ತಾರೆ. ಇನ್ನೊಂದೇನಾಗ್ತದೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆ್ಯಡ್ ಮಾಡ್ತಾರೆ. ಅದಲ್ಲದೆ ಅವರಿಗೆ ಈ ಐಸ್ ಕ್ರೀಮ್ಸ್ ತಿಂದಾಗ, ಐಸ್ ಕ್ರೀಮ್ಸ್ ಯೂಶ್ವಲಿ ನಮ್ಮ ದೇಹದ ಉಷ್ಣಾಂಶಕ್ಕಿಂತ ಕಮ್ಮಿ ಟೆಂಪರೇಚರಲ್ಲಿ ಇರ್ತದೆ. ಸೊ ಕಮ್ಮಿ ಟೆಂಪರೇಚರಲ್ಲಿರುವಾಗ ಏನಾಗ್ತದೆ, ನಮ್ಮ ದೇಹಕ್ಕೆ ಅದನ್ನು ಜೀರ್ಣ ಆಗಲಿಕ್ಕೆ ತುಂಬ ಸಮಯ ತಗೊಳ್ತದೆ. ಇದರಿಂದ ಹೆಚ್ಚಾಗಿ ಮಕ್ಕಳ ಜೀರ್ಣಶಕ್ತಿ ಸ್ಲೋ ಆಗ್ಕೊಂಡು ಹೋಗ್ತದೆ. ದಿನಾ ಐಸ್ ಕ್ರೀಮ್ ತಗೊಳ್ಳೋರದ್ದು ಇನ್ನೂ ಸ್ಲೋ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅಂದರೆ ತುಂಬ ಸಮಯ ಆದಮೇಲೆ ಅವರಿಗೆ ಹೊಟ್ಟೆಗೆ ಸಂಬಂಧಿತ, ಉದರ ಸಂಬಂಧಿತ ಸಮಸ್ಯೆಗಳು ಜಾಸ್ತಿ ಆಗುವ ಚಾನ್ಸಸ್ ತುಂಬ ಇರ್ತದೆ ಅಂತ ಹೇಳಿ. ಥರ್ಡ್ ಐಟಮ್ ಅವರಿಗೆ ಅವಾಯ್ಡ್ ಮಾಡಬೇಕಾದಂತೂ ಜಂಕ್ ಫುಡ್. ಈಗ ಅಂತೂ ಎಲ್ಲ ಮಕ್ಕಳಿಗೆ ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್, ನ್ಯಾಚೋಸ್ ಅಂಥ ಐಟಮ್ಸ್ಗಳು ಹೆಚ್ಚು ಇಷ್ಟ ಮಕ್ಕಳಿಗೆ. ಮನೇಲಿ ಮಾಡಿದ ಆಹಾರಕ್ಕಿಂತ ಮಕ್ಕಳು ಅದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಬಟ್ ಏನು ಮಾಡ್ತದೆ, ಸೇಮ್ ಇದರಲ್ಲಿ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್, ಪ್ರಿಸರ್ವೇಟಿವ್ಸ್ ಜಾಸ್ತಿ ಇನ್ಕ್ಲೂಡ್ ಮಾಡಿರ್ತಾರೆ. ಇನ್ನೊಂದೇನಾಗ್ತದೆ, ಅದು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆ ಆಹಾರ. ಅವರ ಡೈಜೆಸ್ಟಿವ್ ಸಿಸ್ಟಮ್ ಆಗಿರಲಿ, ಅವರ ಫಿಸಿಕಲ್ ಹೆಲ್ತ್, ಅವರ ಮೆಂಟಲ್ ಹೆಲ್ತ್, ಮೂರು ಆಸ್ಪೆಕ್ಟಲ್ಲಿ ಸಹ ಅವರಿಗೆ ತುಂಬ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಈ ಜಂಕ್ ಫುಡ್ಗಳೆಲ್ಲ ತಿನ್ನೋದು. ಸೊ ಇದು ಮೇಯ್ನಾಗಿ ತ್ಯಜಿಸಬೇಕಾದಂಥ ಆಹಾರಗಳು ಮಕ್ಕಳಿಗೆ. ಮೈದಾದಿಂದ ಮಾಡಿದ್ದು, ಐಸ್ ಕ್ರೀಮ್ ಮತ್ತು ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳು ಅಥವಾ ಜಂಕ್ ಫುಡ್ ಐಟಮ್ಸ್, ಪ್ರಿಸರ್ವೇಟಿವ್ಸ್ ಯಾವುದರಲ್ಲೆಲ್ಲ ಆ್ಯಡ್ ಮಾಡ್ತಾರೆ ಅದನ್ನು ಅವಾಯ್ಡ್ ಮಾಡಬೇಕು. ಯಾವುದೆಲ್ಲ ಫುಡ್ಡನ್ನು ನಾವು ಇನ್ಕ್ಲೂಡ್ ಮಾಡ್ಬೋದು, ಯಾವ ಆಹಾರಗಳನ್ನು ನಾವು ಹೆಚ್ಚಾಗಿ ಮಕ್ಕಳಿಗೆ ಕೊಡ್ಬೋದು? ಹಣ್ಣು, ತರಕಾರಿ, ನೈಸರ್ಗಿಕವಾಗಿ ಬರುವಂಥ ಯಾವುದೇ ಹಣ್ಣಾಗಿರಲಿ, ಯಾವುದೇ ತರಕಾರಿ ಆಗಿರಲಿ, ಯಾವ ರೀಜನಲ್ಲಿ ನೀವಿರುವ ಜಾಗದಲ್ಲಿ ಯಾವ ಹಣ್ಣು ಹೆಚ್ಚಾಗಿ ಬೆಳೀತದೋ ಅದನ್ನು ಕೊಡೋದು. ಅಥವಾ ಈಗ ಇರುವ ಸೀಸನಲ್ಲಿ ಯಾವುದು ಹಣ್ಣು ಆಗ್ತದೋ, ಸೊ ಫಾರ್ ಎಕ್ಸಾಂಪಲ್ ಸಮ್ಮರಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಕೊಡೋದು. ಈಗ ಮಳೆಗಾಲದಲ್ಲಿ ಈಗ ಯಾವ ಹಣ್ಣು ಜಾಸ್ತಿಯಾಗಿ ಬರ್ತದೋ, ಆರೆಂಜ್ ಆಗಿರಲಿ, ಮೂಸಂಬಿ ಆಗಿರಲಿ, ಅದನ್ನು ಜಾಸ್ತಿಯಾಗಿ ಕೊಡುವಂಥದ್ದು. ತರಕಾರಿಯಲ್ಲಿ ಸಹ ಹಾಗೆ ಯಾವುದೇ ತರಕಾರಿಯನ್ನು ಕೊಡ್ಬೋದು. ಹಸಿರು ತರಕಾರಿಗಳು ಮಕ್ಕಳಿಗೆ ಜಾಸ್ತಿ ಕೊಟ್ಟಷ್ಟು ಒಳ್ಳೆಯದು. ಇನ್ನು ನೆಕ್ಸ್ಟ್ ಆಹಾರ ಯಾವುದು ಅಂತ ಹೇಳಿದರೆ ರಾಗಿ, ನವಣೆ, ಸಜ್ಜೆ ಅಥವಾ ಸಿರಿಧಾನ್ಯಗಳು ಮತ್ತು ಬೇಳೆಕಾಳುಗಳು. ಯಾವುದೇ ರೀತಿಯ ಬೇಳೆ ಕಾಳಾಗಿರಲಿ ಅದನ್ನು ಆದಷ್ಟು ನೀವು ಇನ್ಕ್ಲೂಡ್ ಮಾಡಲಿಕ್ಕೆ ನೋಡಬೇಕು. ಇದರಿಂದ ಏನಾಗ್ತದೆ, ಮಕ್ಕಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ನೀವೇನು ಕೊಡ್ಬೋದು ಅಂತ ಹೇಳಿದರೆ, ಮನೆಯಲ್ಲಿ ಮಾಡಿದಂಥ ಯಾವುದೇ ತಿಂಡಿ ಆಗಿರಲಿ, ಇಡ್ಲಿ, ದೋಸೆ, ವಡೆ ಅಂಥದ್ದು ಮನೆಯಲ್ಲಿ ಮಾಡಿದಂಥ, ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿ ಪ್ಯಾಕೆಟಲ್ಲಿ ಬರುವಂಥ ಆಹಾರ ಅಲ್ಲ, ಮನೆಯಲ್ಲಿ ನೀವು ಫ್ರೆಶ್ ಆಗಿ ಮಾಡಿದಂಥ ಯಾವುದೇ ತಿಂಡಿಯನ್ನಾದರೂ ಮಕ್ಕಳಿಗೆ ಕೊಡ್ಬೋದು. ಲಾಸ್ಟ್ ಒನ್, ನೀರು. ಮಕ್ಕಳಿಗೆ ಸರಿಯಾಗಿ ನೀರು ಕುಡಿಬೇಕು. ಅವರು ಬಾಯಾರಿಕೆ ಆದಾಗ ಅವರು ಎಷ್ಟು ನೀರು ಕುಡಿತಾರೋ ಅಷ್ಟು ಒಳ್ಳೆಯದು. ಹಾಗೆಂತೇಳಿ ಮಕ್ಕಳಿಗೆ ಜಾಸ್ತಿ ಕೊಡಲಿಕ್ಕಿಲ್ಲ, 1-2 ಅಥವಾ 2-3 ಲೀಟರ್ ಅವರ ಏಜ್, ಅಂದರೆ ಅವರ ಪ್ರಾಯಕ್ಕೆ ಸರಿಯಾಗಿ, ಅವರ ದೇಹದ ತೂಕಕ್ಕೆ ಸರಿಯಾಗಿ ಅವರಿಗೆ ನೀರು ಕೊಡುವಂಥದ್ದು. ಸೊ
ಇದೆಲ್ಲ ಯಾವುದೆಲ್ಲ ಆಹಾರ ತ್ಯಜಿಸಬೇಕು, ಯಾವುದೆಲ್ಲ ಆಹಾರ ನೀವು ಬಳಸಬಹುದು, ಅಂದರೆ ಮಕ್ಕಳಿಗೆ ಕೊಡ್ಬೋದು ಅಂತ ಹೇಳಿ. ಈಗ ನಾನು ನಿಮಗೆ ಕೆಲವು ಟಿಪ್ಸ್ ಹೇಳ್ತೇನೆ, ಅಂದರೆ ನೀವು ಯಾವುದೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳಿ. ಸೊ ಫಸ್ಟಿಗೆ ಫ್ರೂಟ್ಸ್, ಹಣ್ಣಿನ ವಿಷಯಕ್ಕೆ ಬರುವಾಗ ಮಕ್ಕಳಿಗೆ ಫ್ರೂಟ್ ಸ್ಯಾಲಡ್ ಹೆಚ್ಚು ಇಷ್ಟ ಇರ್ತದೆ. ತುಂಬ ಆಸೆ ಮಾಡಿ ಫ್ರೂಟ್ ಸ್ಯಾಲಡ್, ಐಸ್ ಕ್ರೀಮ್ ಹಾಕಿದಲ್ಲ, ಜಸ್ಟ್ ಫ್ರೂಟ್ ಸ್ಯಾಲಡ್ ಅವರು ಪ್ರಿಫರ್ ಮಾಡ್ತಾರೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಆದಷ್ಟು ನನ್ನ ಪ್ರಕಾರ ಅಥವಾ ಹೆಚ್ಚಾಗಿ ನಾವು ಮಕ್ಕಳಿಗೆ ಹೇಳುವಂಥದ್ದಾಗಲಿ ದೊಡ್ಡವರಿಗೂ ಸಹ ಫ್ರೂಟ್ ಸ್ಯಾಲಡನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ನೋಡಿ. ಒಂದು ಫ್ರೂಟನ್ನು ಅಂದರೆ ಒಂದು ಹಣ್ಣನ್ನು ಒಂದು ಸಮಯಕ್ಕೆ ಕೊಟ್ಟರೆ ಸಾಕು. ಯಾಕೆಂತ ಹೇಳಿದರೆ ಫ್ರೂಟ್ಸಲ್ಲಿ ಬೇರೆ ಬೇರೆ ರೀತಿಯಂಥ ಫ್ರೂಟ್ಸ್ ಇರ್ತದೆ. ಸ್ವೀಟ್ ಫ್ರೂಟ್ಸ್ಗಳು ಕೆಲವು ಇರ್ತವೆ, ಕೆಲವು ಹುಳಿಯಾದ ಹಣ್ಣುಗಳು ಇರ್ತವೆ. ಸೊ ಸ್ವೀಟ್ ಫ್ರೂಟ್ಸ್ ಒಟ್ಟಿಗೆ ಹುಳಿಯ ಹಣ್ಣುಗಳು ಅಂದರೆ ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು, ಆ್ಯಪಲ್, ಪಿಯರ್ ಮತ್ತು ಪಪ್ಪಾಯ, ಮಾವಿನ ಹಣ್ಣು, ಇವೆಲ್ಲ ಸ್ವೀಟ್ ಫ್ರೂಟ್ಸ್ಗಳು. ಅದೇ ರೀತಿ ಆರೆಂಜ್, ಮುಸಂಬಿ, ಪೈನಾಪಲ್, ಲಿಂಬೆ ಇವೆಲ್ಲ ಹುಳಿ ಫ್ರೂಟ್ಸ್ಗಳು ಅಂದರೆ ಸಿಟ್ರಿಕ್ ಫ್ರೂಟ್ಸ್ಗಳು. ಇವೆರಡನ್ನು ಮಿಕ್ಸ್ ಮಾಡಿದಾಗ ಏನಾಗ್ತದೆ, ಬಾಡಿಯ ಡೈಜೆಸ್ಟಿವ್ ಸಿಸ್ಟಮಿಗೆ ಅಂದರೆ ಜೀರ್ಣ ಪ್ರಕ್ರಿಯೆ ಆಗುವಾಗ ದೇಹಕ್ಕೆ ಕನ್ಫ್ಯೂಸ್ ಆಗ್ತದೆ, ನಾನು ಯಾವುದನ್ನು ಏನು ಮಾಡಬೇಕು ಅಂತೇಳಿ. ಅದರ ಆ್ಯಸ್ ಅ ರಿಸಲ್ಟ್ ಅದರ ಲಾಸ್ಟಿಗೆ ಏನಾಗ್ತದೆ, ಯಾವುದೇ ಫುಡ್ ಕಂಪ್ಲೀಟಾಗಿ ಡೈಜೆಸ್ಟ್ ಆಗೋದಿಲ್ಲ. ಅಂದರೆ ಹೆಚ್ಚಾಗಿ ಇಂಡೈಜೆಷನ್, ಕಾನ್ಸ್ಟಿಪೇಷನ್, ಬ್ಲೋಟಿಂಗ್ ಎಲ್ಲ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತದೆ ಅಂತ ಹೇಳಿ. ಅದಕ್ಕೋಸ್ಕರ ಸ್ವೀಟ್ ಫ್ರೂಟ್ಸನ್ನು ಬೇರೆ ಕೊಡಿ, ಹುಳಿ ಹಣ್ಣನ್ನು ಬೇರೆ ಕೊಡಿ. ಬೆಸ್ಟ್ ಎಂತ ಅಂತ ಹೇಳಿದರೆ ಯಾವುದನ್ನು ಮಿಕ್ಸ್ ಮಾಡಬೇಡಿ, ಒಂದು ಫ್ರೂಟ್ ಒಂದು ಟೈಮ್ಗೆ ಕೊಟ್ಟರೆ ಸಾಕು. ಸೆಕೆಂಡ್ ಥಿಂಗ್, ವಾಟರ್ ಮೆಲನ್ ಮತ್ತು ಚಿಪ್ಪಡ್ ಅಂದರೆ ಬಚ್ಚಂಗಾಯಿ ಮತ್ತು ಚಿಪ್ಪಡನ್ನು ಬೇರೆ ಹಣ್ಣಿನೊಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಬಚ್ಚಂಗಾಯಿ ತಿಂತದೆ ಅಂತ ಹೇಳಿದರೆ ಮಗು ಬಚ್ಚಂಗಾಯಿ ಅಷ್ಟೇ ಕೊಟ್ಟರೆ ಸಾಕು, ಚಿಪ್ಪಡ್ ತಿಂತದೆ ಅಂದರೆ ಚಿಪ್ಪಡ್ ಅಷ್ಟೇ ಕೊಟ್ಟರೆ ಸಾಕು. ಬೇರೆ ಹಣ್ಣಿನೊಟ್ಟಿಗೆ ಬಾಳೆಹಣ್ಣು ಫ್ರೂಟ್ ಸ್ಯಾಲಡ್ ಮಾಡಿ ಕೊಡ್ತೀರಿ ಅಂತ ಹೇಳಿದರೆ ಸಹ ಅದಕ್ಕೆ ಮೆಲನ್ಸ್ ಆ್ಯಡ್ ಮಾಡಲಿಕ್ಕೆ ಹೋಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಮೆಲನ್ಸ್ ಬೇರೆ ಹಣ್ಣಿನೊಟ್ಟಿಗೆ ಮಿಕ್ಸ್ ಆದಾಗ ದೇಹದಲ್ಲಿ ಆ್ಯಸಿಡ್, ಒಂದು ರೀತಿಯ ಟಾಕ್ಸಿಕ್ ಆದಂಥ ಆ್ಯಸಿಡ್ ಪ್ರೊಡ್ಯೂಸ್ ಮಾಡ್ತದೆ. ಇದರಿಂದ ಮಕ್ಕಳ ಆರೋಗ್ಯಕ್ಕೆ ಒಳ್ಳೆ ಆಗುವುದಿಲ್ಲ. ಹಾಗೆಂತೇಳಿ ವಾಟರ್ ಮೆಲನ್ ಮತ್ತು ಮಸ್ಕ್ ಮೆಲನ್, ಬಚ್ಚಂಗಾಯಿ ಮತ್ತು ಚಿಪ್ಪಡನ್ನು ಸೆಪ್ರೇಟಾಗಿ ಕೊಡ್ಬೋದು ವಿನಃ ಬೇರೆ ಫ್ರೂಟ್ಸ್ ಒಟ್ಟಿಗೆ ಮಿಕ್ಸ್ ಮಾಡಲಿಕ್ಕಿಲ್ಲ ಅಂತ ಹೇಳಿ. ಇದು ಫ್ರೂಟ್ಸ್ನ ವಿಷಯದಲ್ಲಿ ಆಯಿತು. ಇನ್ನೊಂದು, ಫ್ರೂಟ್ ಜ್ಯೂಸ್ ಮಾಡಿ ಕೊಡ್ಬೋದಾ? ಫ್ರೂಟ್ ಜ್ಯೂಸ್ ಮಾಡಿ ಕೊಡ್ಬೋದು, ಕೊಡಬಾರ್ದು ಅಂತ ಏನಿಲ್ಲ. ಆದರೆ ಫ್ರೂಟ್ ಜ್ಯೂಸ್ ಮಾಡುವಾಗ ಫ್ರೂಟಿನಲ್ಲಿ ಅಂದರೆ ಹಣ್ಣಿನಲ್ಲಿ ಇರುವಂಥ ನಾರಿನ ಅಂಶವನ್ನು ನಾವು ಸೋಸ್ತೇವೆ. ಗ್ಲಾಸಿಗೆ ಹಾಕುವಾಗ ಸೋಸಿ ನಾವು ಗ್ಲಾಸಲ್ಲಿ ಹಾಕುವಂಥದ್ದು. ಸೊ ನಾರಿನ ಅಂಶ ಎಲ್ಲ ಸೋಸಿದ್ರಲ್ಲೇ ಉಳಿದು ಬಿಡ್ತದೆ. ಇನ್ನೊಂದೇನು ಮಾಡ್ತೇವೆ, ಮಕ್ಕಳಿಗೋಸ್ಕರ ಅಂತ ಹೇಳಿ ನಾವು ಹೆಚ್ಚಾಗಿ ಸಕ್ಕರೆ ಅಥವಾ ಸ್ಟೀವಿಯಾಸ್ಗಳನ್ನು ಆ್ಯಡ್ ಮಾಡಿ ಸ್ವೀಟ್ ಆಗಲಿಕ್ಕೋಸ್ಕರ ಕೊಡ್ತೇವೆ. ಸೊ ಅದರಿಂದ ಏನಾಗ್ತದೆ, ಸಕ್ಕರೆ ದೇಹದ ಒಳಗೆ ಹೋಗ್ತದೆ. ನಾವು ಯೂಶ್ವಲಿ ಮಕ್ಕಳಿಗೆ ನಾವು ಸಕ್ಕರೆಯನ್ನು ಪ್ರಿಫರ್ ಮಾಡೋದಿಲ್ಲ. ಅದಕ್ಕೋಸ್ಕರ ಎಲ್ಲಿಯಾದರೂ ನೀವು ಜ್ಯೂಸ್ ಮಾಡ್ತೀರಿ ಅಂತ ಹೇಳಿದರೆ ಸಹ ಅದನ್ನು ಸೋಸಬೇಡಿ. ಇನ್ನೊಂದು, ಅದಕ್ಕೆ ಸಕ್ಕರೆ ಹಾಕಬೇಡಿ, ಬೆಲ್ಲ ಹಾಕ್ಬೋದು. ಓಲೆ ಬೆಲ್ಲ ಆಗಿರಲಿ, ಬೆಲ್ಲದ ಹುಡಿ ಆಗಿರಲಿ, ಅದನ್ನು ಹಾಕ್ಬೋದು. ವಿನಃ ಸಕ್ಕರೆ ಅಥವಾ ಸ್ಟೀವಿಯಾ ಆ್ಯಡ್ ಮಾಡಲಿಕ್ಕೆ ಹೋಗೋದು ಬೇಡ. ಇದು ಹಣ್ಣಿನ ಬಗ್ಗೆ ಆಯಿತು. ತರಕಾರಿ ಬಗ್ಗೆ ಮಾತಾಡುವಾಗ ಮೊದಲನೇದಾಗಿ ತರಕಾರಿ ಬಳಸುವಕ್ಕಿಂತ ಮುಂಚೆ ಅಂದರೆ ಕಟ್ ಮಾಡುವಕ್ಕಿಂತ ಮುಂಚೆ ತೊಳಿಬೇಕು. ಕಟ್ ಮಾಡಿ ಆದಮೇಲೆ ತೊಳೆಯೋದಲ್ಲ. ಯಾಕೆಂತ ಹೇಳಿದರೆ ಕಟ್ ಮಾಡಿ ಆದಮೇಲೆ ತೊಳೆಯೋದ್ರಿಂದ ಅದರಲ್ಲಿರುವ ಎಲ್ಲ ಮಿನರಲ್ಸ್ ಏನುಂಟು, ವಾಟರ್ ಸಾಲ್ಯುಬಲ್ ಮಿನರಲ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇರ್ತದೆ. ಸೊ ವಾಟರ್ ಸಾಲ್ಯುಬಲ್ ಮಿನರಲ್ ಅಂತ ಹೇಳಿದರೆ ನೀರಿನಲ್ಲಿ ಬಂದ ಕೂಡಲೇ ಅದು ನೀರಿನಲ್ಲಿ ಮುಳುಗಿ ಹೋಗ್ತದೆ, ಹಾಗೆ ಮತ್ತೆ ಅದು ಆಹಾರದಲ್ಲಿ ಉಳಿಯುವುದಿಲ್ಲ. ಸೊ ಅದರಿಂದ ಏನಾಗ್ತದೆ, ನೀವು ಕಟ್ ಮಾಡಿ ಆದಮೇಲೆ ತೊಳೆದ್ರೆ ಅದು ನೀರಿನಲ್ಲಿ ಕೊಚ್ಚಿ ಹೋಗ್ತದೆ. ಸೊ ದೇಹಕ್ಕೆ ಅಂದರೆ ಆ ಫ್ರೂಟಲ್ಲಿ, ಆ ವೆಜಿಟೇಬಲ್, ಆ ತರಕಾರಿಯಲ್ಲಿರುವ ಆ ಮಿನರಲ್ ಏನುಂಟು ನಮ್ಮ ದೇಹಕ್ಕೆ ಪ್ರಯೋಜನವಾಗುವುದಿಲ್ಲ. ಅದಕ್ಕೋಸ್ಕರ ಕಟ್ ಮಾಡಿ ತೊಳೆಯೋದು ಒಳ್ಳೆಯದಲ್ಲ. ಇನ್ನೊಂದು, ಕಟ್ ಮಾಡುವಕ್ಕಿಂತ ಮುಂಚೆ ಅಥವಾ ತೊಳೆಯುವಕ್ಕಿಂತ ಮುಂಚೆ ಜಸ್ಟ್ ನೀವು ಫ್ರಿಜ್ಜಿಂದ ತೆಗೆದ್ರಿ ಅಥವಾ ಅದನ್ನು ಬಳಸಬೇಕು ಅಂತೇಳಿ ಕೈಗೆ ಹಿಡಿದ್ರಿ ಅಂತ ಹೇಳಿದರೆ ಒಂದು ಪಾತ್ರೆಯಲ್ಲಿ ಚೂರು ಉಪ್ಪು ಹಾಕಿ ಒಂದು 20-30 ನಿಮಿಷ ಅದನ್ನು ನೆನೆಸಿರಿ. ಸೊ ಅದರಲ್ಲಿ ಏನಾಗ್ತದೆ, ಈಗ ಎಲ್ಲ ತರಕಾರಿಗಳಿಗೆ ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿರ್ತದೆ. ಹೆಚ್ಚಾಗಿ ಪ್ರಿಸರ್ವೇಟಿವ್ ಅಂದರೆ ಪೆಸ್ಟಿಸೈಡ್ಸ್ ಆ್ಯಡ್ ಮಾಡಿರ್ತಾರೆ. ನೀರಿನಲ್ಲಿ ಉಪ್ಪಿನೊಟ್ಟಿಗೆ ಅದನ್ನು ನೆನೆಸಿಡೋದ್ರಿಂದ ಆ ಎಲ್ಲ ಪ್ರಿಸರ್ವೇಟಿವ್ಸ್ ಆರ್ ಪೆಸ್ಟಿಸೈಡ್ಸ್ ಏನುಂಟು ಅದೆಲ್ಲ ನಾಶ ಆಗಿ ದೇಹಕ್ಕೆ ತಗೊಳ್ಳುವ ರೀತಿಯಲ್ಲಿ ಅದು ಬರ್ತದೆ ಅಂತ ಹೇಳಿ. ಮೂರನೇದು, ಮಕ್ಕಳಿಗೆ ಕೊಡುವಾಗ ಅದನ್ನು ಹಸಿಯಾಗಿ ಕೊಡಬೇಡಿ. ಯಾವುದೇ ತರಕಾರಿ ಹಸಿಯಾಗಿ ಕೊಡೋದು ಬೇಡ. ಯಾಕೆಂತ ಹೇಳಿದರೆ ಮಕ್ಕಳ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ವೀಕ್ ಇರ್ತದೆ. ಅಂದರೆ ಅದಿನ್ನು ಬೆಳಿಬೇಕಷ್ಟೇ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟು ಅವರು ಬೆಳೆದಿರೋದಿಲ್ಲ. ಆದ್ದರಿಂದ ಅವರಿಗೆ ಈ ಹಸಿ ತರಕಾರಿ ಜೀರ್ಣ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತದೆ. ಮತ್ತಿನ್ನು ಕೆಲವು ಮಕ್ಕಳಿಗೆ ಏನಾಗ್ತದೆ, ಅದು ಜೀರ್ಣ ಆಗುವುದೇ ಇಲ್ಲ. ಹೊಟ್ಟೆಗೆ ಸಂಬಂಧಿತ ತೊಂದರೆಗಳು ಅಂದರೆ
ಬ್ಲೋಟಿಂಗ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಎದೆ ಉರಿ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದೆಲ್ಲ ಹೆಚ್ಚಾಗಿ ಕಾಸ್ ಆಗ್ತದೆ ಅಂತ ಹೇಳಿ. ಮಕ್ಕಳಿಗೆ ಕೊಡುವಾಗ ಹಸಿರು ಎಲೆ ತರಕಾರಿಯನ್ನು ಆದಷ್ಟು ಹೆಚ್ಚು ನೀವು ಕೊಟ್ಟರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಹಸಿರು ಎಲೆ ತರಕಾರಿಯಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂತಹ ಶಕ್ತಿ ಇರ್ತದೆ ಅಂತ ಹೇಳಿ. ಅಂದರೆ ಆ ಕಂಟೆಂಟ್, ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂಥ ಕಂಟೆಂಟ್ ಹಸಿರು ಎಲೆ ತರಕಾರಿಯಲ್ಲಿ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಮೆಂತೆ ಪಲ್ಯ ಆಗಿರಲಿ, ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು, ಬಸಳೆ, ಹರಿವೆ ಇದನ್ನೆಲ್ಲ ನೀವು ಜಾಸ್ತಿ ಎಷ್ಟು ಇನ್ಕ್ಲೂಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನೆಕ್ಸ್ಟ್ ನಮ್ಮ ಹತ್ರ ಕೇಳುವುದು ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಬಗ್ಗೆ. ಡ್ರೈ ಫ್ರೂಟ್ಸನ್ನು ಹೇಗೆ ಕೊಡ್ಬೋದು ಮೇಡಮ್ ಅಂತೇಳಿ. ಸೊ ಬಾದಾಮ್, ಒಣದ್ರಾಕ್ಷಿ, ಗೋಡಂಬಿ ಮತ್ತು ಅಂಜೀರ ಮತ್ತು ಖರ್ಜೂರ ಇದೆಲ್ಲ ಸೇರಿಸಿ ಒಂದು ಮುಷ್ಟಿಯಷ್ಟು ಬರುವ ಹಾಗೆ ನೀವು ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿ ರಾತ್ರಿ ನೀರಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ದಿನ ಬೆಳಿಗ್ಗೆ ಅವ್ರು ಖಾಲಿ ಹೊಟ್ಟೆಗೆ ತಿಂತಾರೆ ಅಂತೇಳಿ ಖಾಲಿ ಹೊಟ್ಟೆ ಕೊಡ್ಬೋದು, ಇಲ್ಲದಿದ್ದರೆ 11 ಗಂಟೆಗೆ ಅವರಿಗೆ ಪ್ಯಾಕ್ ಮಾಡಿ ಕೊಡ್ಬೋದು. ಪ್ಯಾಕ್ ಮಾಡಿ ಕೊಡುವಾಗ ಅಥವಾ ಅವರಿಗೆ ಖಾಲಿ ಹೊಟ್ಟೆಗೆ ಕೊಡುವಾಗ ಬಾದಾಮಿದು ಸಿಪ್ಪೆ ತೆಗೆದು ಕೊಡಿ. ಬಿಕಾಸ್ ಏನಾಗ್ತದೆ, ಕೆಲವು ಮಕ್ಕಳಿಗೆ ಬಾದಾಮಿದು ಸಿಪ್ಪೆ ಇರುವಾಗ ಚೂರು ಗ್ಯಾಸ್ಟ್ರಿಕ್ ಥರ ಆಗ್ತದೆ ಅಂತೇಳಿ ಕೇಳ್ಪಟ್ಟಿದ್ದೇವೆ. ಅದಕ್ಕೋಸ್ಕರ ಬಾದಾಮಿದು ಸಿಪ್ಪೆ ತೆಗೆದು ಬಾಕಿ ಎಲ್ಲ ಫ್ರೂಟ್ಸನ್ನು ನೆನೆಸಿಟ್ಟು ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ. ಯಾವುದೇ ಒಂದು ಡ್ರೈ ಫ್ರೂಟನ್ನು ಮಾತ್ರ ಮುಷ್ಟಿಯಷ್ಟು ಕೊಡುವಂಥದ್ದಲ್ಲ, ಎಲ್ಲ ಫ್ರೂಟ್ಸನ್ನು ಮಿಕ್ಸ್ ಮಾಡಿ ಅಥವಾ ಇಂಡಿವಿಜುವಲ್ ಆಗಿ ಕೊಡ್ತೀರಿ ಅಂತ ಹೇಳಿದರೆ, ಅಂದರೆ ಒಂದೊಂದು ಕೊಡ್ತೀರಿ ಅಂತ ಹೇಳಿ 2 ರಿಂದ 3 ಅಥವಾ ಮ್ಯಾಕ್ಸಿಮಮ್ 4 ಕೊಟ್ಟರೆ ಸಾಕು. ಅದಕ್ಕಿಂತ ಜಾಸ್ತಿ ಮಕ್ಕಳಿಗೆ ಕೊಡೋದು ಬೇಡ. ನೆಕ್ಸ್ಟ್ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ. ಹೆಚ್ಚಾಗಿ ನಮ್ಮ ಹತ್ರ ಕೇಳುವಂಥ ಪ್ರಶ್ನೆ, ಮ್ಯಾಮ್ ಮಕ್ಕಳಿಗೆ ಹಾಲು ಕೊಡ್ಬೋದಾ? ಹಾಲು ಕೊಡ್ಬೋದು. ಹಾಲು ಕೊಡುವಾಗ ಹಾಲಿಗೆ ಹಾರ್ಲಿಕ್ಸ್, ಕಾಂಪ್ಲಾನ್, ಬೂಸ್ಟ್ ಅದನ್ನು ಹಾಕಿ ಕೊಡುವುದಕ್ಕಿಂತ ನೀವು ಅರಿಶಿನ ಮತ್ತು ಒಂದು ಚೂರು ಕಾಳುಮೆಣಸು ಹುಡಿ. ಸೊ ನೀವೆಷ್ಟು ಅರಿಶಿನ ತಗೊಳ್ತೀರೋ ಅದರ ಒಂದು ಚೂರಿನಷ್ಟು, ಅದರ ಅರ್ಧದಷ್ಟು ಅಥವಾ ಅದರ ಕಾಲು ಭಾಗದಷ್ಟು ಕಾಳು ಮೆಣಸಿನ ಹುಡಿ ಹಾಕಿ ಕೊಟ್ಟರೆ, ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ ಇದರಿಂದ ಮಕ್ಕಳ ದೇಹದ ಒಳಗೆ ಇರುವಂತಹ ನಂಜಿನಂಶ ಕಮ್ಮಿ ಆಗ್ತದೆ. ಅದೇ ರೀತಿ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಸೊ ಒಂದು ಹಾಲನ್ನು ಈ ರೀತಿ ನೀವು ಮಕ್ಕಳಿಗೆ ಕೊಡ್ಬೋದು. ಇನ್ನೊಂದು ಎಂತ ಆಗ್ತದೆ, ಮಕ್ಕಳಿಗೆ ಬೇಗ ಕಫ ಆಗ್ತದೆ ಅಂತ ಹೇಳಿದರೆ, ಕಫ ಕಟ್ತದೆ, ರಾತ್ರಿ ಇಡೀ ಕೆಮ್ತಾರೆ ಅಂತ ಹೇಳಿದರೆ ಹಾಲನ್ನು ಆದಷ್ಟು ಬಿಟ್ಟರೆ ಒಳ್ಳೆಯದು. ಹಾಲಿನ ಬದಲಿಗೆ ನಾವೇನು ಕೊಡ್ಬೋದು? ಮಜ್ಜಿಗೆ ಕೊಡ್ಬೋದು ಅಥವಾ ತುಪ್ಪ ಇನ್ಕ್ಲೂಡ್ ಮಾಡ್ಬೋದು ನೀವು ಫುಡ್ಡಲ್ಲಿ. ಇನ್ನೊಂದು, ರಾತ್ರಿ ಇಡೀ ಕೆಮ್ತಾರೆ ಅಂತ ಹೇಳಿದರೆ ಬೆಳಿಗ್ಗೆ ಬೇಕಾದ್ರೆ ಒಂದು ಸಣ್ಣ ಲೋಟದಲ್ಲಿ ಹಾಲನ್ನು ಬಿಸಿ ಮಾಡಿ ಕೊಟ್ಟರೆ ಅಡ್ಡಿ ಇಲ್ಲ. ಆದರೆ ರಾತ್ರಿ ಕೊಡಲಿಕ್ಕೆ ಹೋಗೋದು ಬೇಡ. ಕಫ ಇರುವಂಥ ಮಕ್ಕಳಿಗೆ ರಾತ್ರಿ ಹಾಲನ್ನು ಕೊಡುವುದು ಬೇಡ. ಒಂದು ಮೊಸರು, ಮಕ್ಕಳಿಗೆ ಮೊಸರು ಕೊಡ್ಬೋದಾ? ಮೊಸರು ಆ್ಯಕ್ಚುಲಿ ಮಕ್ಕಳಿಗೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಮೊಸರು ಪ್ರೀಬಯೋಟಿಕ್ ಆಗಿರೋದ್ರಿಂದ, ಅಂದರೆ ಮಕ್ಕಳ ದೇಹದಲ್ಲಿ ಇಂಟೆಸ್ಟೈನಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಇರ್ತದೆ. ಸೊ ಮೊಸರು ಪ್ರತಿನಿತ್ಯ ಮಿತಿಯಾಗಿ ತಗೊಳ್ಳೋದ್ರಿಂದ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗ್ತದೆ. ಆದರೆ ವಾಪಸ್ ಅದೇ ಶೀತ ಆಗುವಂಥದ್ದು, ಕೆಮ್ಮು ಆಗುವಂಥ ಮಕ್ಕಳಿಗೆ ಜಾಸ್ತಿ ಇದ್ದಾರೆ ಅಂತ, ಮಕ್ಕಳಿಗೆ ಬೇಗ ಶೀತ ಕೆಮ್ಮು ಆಗ್ತದೆ ಅಂತ ಹೇಳಿದರೆ ಆದಷ್ಟು ಮೊಸರನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಮಜ್ಜಿಗೆ ಕೊಡ್ಬೋದು. ಮಜ್ಜಿಗೆ ಕೂಡ ಜೀರ್ಣಕ್ಕೆ ಹಾಗೆ ಅದೇ ರೀತಿ ಮಕ್ಕಳ ಗುಡ್ ಬ್ಯಾಕ್ಟೀರಿಯಾಸ್ ದೇಹದಲ್ಲಿ ಜಾಸ್ತಿ ಮಾಡ್ತದೆ, ಇಂಟೆಸ್ಟೈನಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಮಾಡ್ತದೆ. ಆದರೆ ಶೀತ ಕೆಮ್ಮು ಆಗ್ತದೆ ಅಂತ ಹೇಳಿದರೆ ಮಜ್ಜಿಗೆ ಸಮೇತ ಕೊಡೋದು ಬೇಡ. ಬಿಕಾಸ್ ಕೆಲವು ಸೀಸನಲ್ಲಿ ಶೀತ ಕೆಮ್ಮು ಜಾಸ್ತಿ ಇರ್ತದೆ ಕೆಲವು ಮಕ್ಕಳಿಗೆ, ಆಗ ಟೈಮಲ್ಲಿ ನೀವು ಅವಾಯ್ಡ್ ಮಾಡಿದರೆ ಆಯಿತು. ಇನ್ನೊಂದು, ಮಕ್ಕಳಿಗೆ ಅದೇ ರೀತಿ ಕೊಡಲೇಬೇಕು ಅಂತ ಹೇಳಿದರೆ ಬಿಸಿಲು ಇರುವ ಟೈಮಲ್ಲಿ ಕೊಡಿ. ಅಂದರೆ ಏನಿದ್ರು 4 ಗಂಟೆಗಿಂತ ಮುಂಚೆ ಹಾಲಾಗಿರಲಿ, ಮೊಸರಾಗಿರಲಿ, ಮಜ್ಜಿಗೆ ಆಗಿರಲಿ ಕೊಟ್ಟು ಮುಗಿಸಿ. ರಾತ್ರಿಗೋಸ್ಕರ ಅಥವಾ ಸಂಜೆಗೋಸ್ಕರ ಯಾವುದನ್ನು ಇರೋದು ಬೇಡ. ತುಪ್ಪ ಯಾವ ಮಕ್ಕಳಿಗಾದರೂ ಕೊಡ್ಬೋದು, ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಹಾರದಲ್ಲಿ ಅಂದರೆ ದೋಸೆ, ಚಪಾತಿ ಅಂಥದಕ್ಕೆ ಹಾಕಿ ಕೊಡ್ಬೋದು, ಊಟಕ್ಕೆ ಹಾಕಿ, ಗಂಜಿಗೆ ಹಾಕಿ, ತೆಳಿಗೆ ಹಾಕಿ ಆದರೂ ಕೊಡ್ಬೋದು. ತುಪ್ಪದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು 2 ಐಟಮ್ಸ್ಗಳು ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳುವ ಲಿಸ್ಟಲ್ಲಿ ಬರುವಂಥದ್ದು, ಒಂದು ಸಕ್ಕರೆ, ಇನ್ನೊಂದು ಉಪ್ಪು. ಆದಷ್ಟು ಸಕ್ಕರೆ ಮತ್ತು ಉಪ್ಪನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ನೋಡಿ, ಹೆಚ್ಚಾಗಿ ಕೊಡೋದು ಬೇಡ ಮಕ್ಕಳಿಗೆ. ಸೊ ಇದೆಲ್ಲ ನೀವು ಆಹಾರದಲ್ಲಿ ಏನೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳಿ. ಇನ್ನು ನೀವು ಮಕ್ಕಳಿಗೆ ಜೀರಿಗೆ ಕಷಾಯ, ಮೆಂತೆ ಕಷಾಯ, ಕೊತ್ತಂಬರಿ ಕಷಾಯ, ಸೋಂಪಿದು ಕಷಾಯ ಎಲ್ಲ ಮಾಡಿಕೊಟ್ರೆ ಅವರಿಗೆ ಅವರ ಜೀರ್ಣಶಕ್ತಿಗೆ ಸಹ ಒಳ್ಳೆಯದು, ಅವರ ಓವರಾಲ್ ಡೆವಲಪ್ಮೆಂಟಿಗೆ ಕೂಡ ಒಳ್ಳೆಯದು ಅಂತ ಹೇಳಿ. ಕ್ಯಾರೆಟ್, ಬೀಟ್ರೂಟ್, ಹಸಿರು ಎಲೆ ತರಕಾರಿ, ಸೋರೆಕಾಯಿ ಎಲ್ಲ ತರಕಾರಿಗಳು, ಎಲ್ಲ ಹಣ್ಣುಗಳು ಕೂಡ ಅವರ ಈಗ ಬೆಳವಣಿಗೆ ಆಗ್ತಿರುವ ಸಮಯದಲ್ಲಿ ಅವರ ಒಂದೊಂದು ದೇಹದ ಅಂಗಾಂಗಗಳಿಗೆ ಒಂದೊಂದು ಹಣ್ಣು ಒಳ್ಳೆಯದು, ಒಂದೊಂದು ತರಕಾರಿ ಒಳ್ಳೆಯದು ಅಂತೇಳಿ ನಾವು ಹೇಳ್ಬೋದು. ಇನ್ನು ಇದಿಷ್ಟು ಬಿಟ್ಟು ನೆಕ್ಸ್ಟ್ ಯಾವುದು ವಿಷಯ ಅಂತ ಹೇಳಿದರೆ, ಮಕ್ಕಳಿಗೆ ಆಟ ಆಡೋದು.
ಈಗ ಮಕ್ಕಳ ಫಿಸಿಕಲ್ ಆ್ಯಕ್ಟಿವಿಟಿ ಈಗ ಹೆಚ್ಚಾಗಿ ಏನು ಮಾಡ್ತಾರೆ ಮಕ್ಕಳು ಫೋನಲ್ಲಿ ಟ್ಯಾಬಲ್ಲಿ ಅಥವಾ ಸಿಸ್ಟಮಲ್ಲೇ ಇರ್ತಾರೆ. ಆ ಟೈಮಲ್ಲಿ ಹೆಚ್ಚು ಅವರು ಅದನ್ನು ಎವ್ರಿ ಡೇ ಇಡೀ ದಿನ ಯೂಸ್ ಮಾಡ್ಕೊಂಡಿದ್ರೆ ಏನಾಗ್ತದೆ ಅವರಿಗೆ ಒಂದು ಹಠ ಆಗ್ತದೆ ಅದರದ್ದು, ಅಂದರೆ ಅದು ಬೇಕೇ ಅಂತೇಳಿ ಒಂದು ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಎಂತ ಅಂತ ಹೇಳಿದರೆ ಅವರಿಗೆ ಸ್ಮಾರ್ಟ್ಫೋನ್ ವಿಷನ್ ಸಿಂಡ್ರೋಮ್ ಅಂತೇಳಿ ಆಗುವ ಚಾನ್ಸಸ್ ಇರ್ತದೆ. ಸೊ ಇದು ಎಂತ ಅಂತ ಹೇಳಿದರೆ ಕಣ್ಣಿದು ತೊಂದರೆ ಆಗೋದು, ತುಂಬ ಫೋನ್ ಯೂಸ್ ಮಾಡಿ ತುಂಬ ಸಿಸ್ಟಮ್ ಯೂಸ್ ಮಾಡಿ ಕಣ್ಣಿನ ವಿಷನ್ ಬ್ಲರ್ ಆಗೋದು, ಕಣ್ಣು ಒಣ ಆಗೋದು, ಕಣ್ಣು ಡ್ರೈ ಆಗೋದು ಅಂತ ನಾವು ಹೇಳ್ತೇವೆ, ಅದೆಲ್ಲ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಆದಷ್ಟು ಅವರದ್ದು ಸ್ಕ್ರೀನ್ ಟೈಮ್ ಏನುಂಟು ಕಮ್ಮಿ ಮಾಡಿ, ಅದು 1/4 ಗಂಟೆ ಅರ್ಧ ಗಂಟೆ ಮಾಡಿದರೆ ಸಾಕು, ಅದಕ್ಕಿಂತ ಜಾಸ್ತಿ ಮಕ್ಕಳಿಗೆ ಕೊಡೋದು ಬೇಡ. ಇನ್ನೊಂದು ಅವರು ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಅವರ ಜಾಸ್ತಿ ಮಾಡಿ ಹೊರಗೆ ಆಟ ಆಡೋದು, ಮತ್ತು ಈ ರೀತಿ ಏನು ಸ್ಕೂಲಲ್ಲಿ ಪಿ ಟಿ ಪಿರಿಯಡ್ ಆಗಿರಲಿ ಅಥವಾ ಮನೆಗೆ ಬಂದು ಹೊರಗೆ ಆಟ ಆಡೋದಾಗಿರಲಿ ಅದನ್ನು ಆದಷ್ಟು ಜಾಸ್ತಿ ಮಾಡಿದರೆ ಒಳ್ಳೆಯದು. ಅದೇ ರೀತಿ ಮಕ್ಕಳಿಗೆ ಮಸಾಜ್ ಮಾಡೋದು. ಸೊ ಹೆಚ್ಚಾಗಿ ಹೇಳ್ತಾರೆ ಮಕ್ಕಳಿಗೆ ಮಸಾಜ್ ಮಾಡಬಾರ್ದು ಅಂತೇಳಿ ಒಂದು ತಪ್ಪು ಕಲ್ಪನೆ ಉಂಟು. ಹಾಗೇನಿಲ್ಲ, ಮಸಾಜ್ ಮಾಡೋದ್ರಿಂದ ಏನಾಗ್ತದೆ ಮಕ್ಕಳಿಗೆ ಅವರ ದೇಹದಲ್ಲಿರುವ ಡೆಡ್ ಸ್ಕಿನ್ಸ್ ಏನುಂಟು, ಡೆಡ್ ಸೆಲ್ಸ್ ಏನಿರ್ತದೆ ಅವರ ದೇಹದಲ್ಲಿ ಅದು ಉದುರಿ ಹೋಗ್ತದೆ, ಅಂದರೆ ಅದು ಶೆಡ್ ಆಗಿ ಹೋಗ್ತದೆ. ಅದರಿಂದ ಅವರ ಸ್ಕಿನ್ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ. ಆ್ಯಂಡ್ ಅದೇ ರೀತಿ ಅವರ ಸೆನ್ಸಿಟಿವಿಟಿ ಇರ್ತದಲ್ಲ ಸ್ಕಿನ್ನಿಗೆ, ಅಂದರೆ ಕೆಲವರಿಗೆ ಮುಟ್ಟಿದ ಕೂಡಲೇ ರ್ಯಾಷಸ್ ಆಗ್ತದೆ, ಅಲರ್ಜಿ ಆಗ್ತದೆ, ಅದೆಲ್ಲ ಅವರದ್ದು ಕಮ್ಮಿ ಆಗ್ಕೊಂಡು ಬರ್ತದೆ ಅಂತ ಹೇಳಿ.